ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿನುತಾ. ಇವತ್ತು ನನಗೆ ಬೆಳಗ್ಗೆನೇ ತುಂಬ ತಲೆನೋವ್ತಾ ಇತ್ತು. ಸೊ ಅದಕ್ಕೆ ಫಸ್ಟು ಕಾಫಿ ಕುಡಿದು ಬಿಡೋಣ ಅಂತೇಳ್ಬಿಟ್ಟು ಕಾಫಿ ಕುಡಿದು ಆಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ತಿಂಡಿಗೆ ಇವತ್ತು ನಾನು ಇಲ್ಲಿ ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ. ಮಸಾಲೆ ದೋಸೆ ಮಾಡಲಿಕ್ಕೆ ಆಲೂಗಡ್ಡೆ ಪಲ್ಯ ಬೇಕಲ್ವ. ಸೊ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಸ್ ಯೂಶ್ವಲಾಗಿ ನೀವು ನಾರ್ಮಲಾಗಿ ಹೇಗೆ ಮಾಡ್ಕೊತೀರೋ ಅದೇ ಥರ ಮಾಡಿದ್ದೀನಿ. ನಾನು ಜಾಸ್ತಿ ಏನು ಇದಕ್ಕೆ ಆ್ಯಡ್ ಮಾಡಲಿಕ್ಕೆ ಹೋಗಿಲ್ಲ. ಮೊದಲಿಗೆ ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆನ ಹಾಕ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಹಾಗೆ ತೊಳೆದಿರುವಂಥ ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿಯಾಗಿ ಹೋಗುತ್ತೆ. ಪಲ್ಯ ಎಲ್ಲ ರೆಡಿ ಮಾಡಿಬಿಟ್ಟು ನಾನು ನನ್ನ ಮಗಳನ್ನ ರೆಡಿ ಮಾಡಲಿಕ್ಕೆ ಅಂತ ಹೋದೆ. ಬಿಸಿ ಬಿಸಿಯಾಗಿ ದೋಸೆ ಕೊಡಲಿಕ್ಕೆ ಅಂತ ಹೇಳ್ಬಿಟ್ಟು ಅವಳನ್ನು ಕೂಡ ರೆಡಿ ಮಾಡಿಬಿಟ್ಟು ಬಂದೆ. ಹಾಗೆ ಇಲ್ಲಿ ದೋಸೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಕಾವಲಿನ ಇಟ್ಟಿದ್ದೀನಿ. ಅವಳಿಗೆ ನಾನಿಲ್ಲಿ ಈ ಥರ ಪುಟಾಣಿ ದೋಸೆನ ಕೊಡ್ತೀನಿ. ಯಾಕೆಂದರೆ ಈ ಥರ ತಿನ್ನಲಿಕ್ಕೆ ಮಕ್ಕಳು ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಹಾಕ್ಕೊಡ್ತೀನಿ. ಅವಳದು ಅಗ್ಲವಾಗಿ ಹೋಯಿದ್ರೆ ನಾನು ಒಂದೇ ತಿಂತೀನಿ ಸಾಕು, ನಂಗೆ ಬೇಡ ಅಂತ ಹಠ ಮಾಡ್ತಿರ್ತಾಳೆ. ಸೊ ಅದಕ್ಕೆ ಈ ಥರ ಪುಟಾಣಿ ದೋಸೆ ಕೊಟ್ಟರೆ ತಿಂತಾಳೆ ಖುಷಿಪಟ್ಬಿಟ್ಟು. ಇವತ್ತು ನಾನೇ ತಿಂಡಿ ತಿಂತೀನಿ ಅಂದಳು. ಸೊ ಅದಕ್ಕೋಸ್ಕರ ಅವಳಿಗೂ ಕೂಡ ತಿಂಡಿ ಹಾಕ್ಕೊಟ್ಟೆ. ಅವಳು ಕೂಡ ತಿಂಡಿ ಮುಗಿಸ್ಕೊತಾ ಇದ್ದಾಳೆ. ನಾನು ಅಷ್ಟರಲ್ಲಿ ಅವಳು ಲಂಚ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಇವತ್ತು ಸ್ನ್ಯಾಕ್ಸ್ಗೆ ನಾನು ಮಸ್ಕ್ ಮೆಲನ್ನ ಹಾಕ್ಬಿಟ್ಟು ಲಂಚ್ಗೆ ಅಂತ ಹೇಳ್ಬಿಟ್ಟು 3 ದೋಸೆನ ಇಟ್ಟಿದ್ದೀನಿ ಪುಟಾಣಿದು. ಹಾಗೆ ಇಲ್ಲಿ ಆಲೂಗಡ್ಡೆ ಪಲ್ಯನ ಹಾಕಿದ್ದೀನಿ. ಇವತ್ತಾಕೋ ಚಟ್ನಿ ಬೇಡ, ಬರೀ ಪಲ್ಯ ಮಾತ್ರ ಹಾಕಮ್ಮ ಅಂತಂದ್ಲು. ಸೊ ಅದಕ್ಕೆ ಅವಳಿಗೆ ಲಂಚ್ಗೆ ಇಲ್ಲಿ ಪಲ್ಯನ ಹಾಕಿದ್ದೀನಿ. ಅವಳು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಳು. ಸೊ ಅವ್ರ ಅಪ್ಪ ಕೂಡ ರೆಡಿಯಾಗಿದ್ದರು. ಸೊ ಅದಕ್ಕೆ ಅವರಪ್ಪ ನಾನೇ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಅವರೇ ಬಿಡೋಕ್ಕೆ ಹೋಗ್ತಿದ್ದಾರೆ. ಅವರಪ್ಪ ಕೂಡ ಸ್ಕೂಲಿಗೆ ಬಿಟ್ಟು ಬಂದರು. ಹಾಗೆ ಇಲ್ಲಿ ಅವರು ರೆಡಿಯಾಗಿದ್ರಲ್ವ, ಅವ್ರಿಗೂ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಇಲ್ಲಿ ದೋಸೆ ಕೊಡ್ತಾ ಇದ್ದೀನಿ. ಅವ್ರಿಗೆ ನಾನಿಲ್ಲಿ ಮಸಾಲೆ ದೋಸೆ ಮಾಡಿಕೊಡ್ತಾ ಇದ್ದೀನಿ. ನನ್ನ ಮಗಳು ಅಷ್ಟು ಇಷ್ಟಪಡಲ್ಲ. ಸೊ ಹಾಗಾಗಿ ಅವಳಿಗೆ ಆ ಥರ ಪುಟ್ಟು ದೋಸೆ ಮಾಡಿಕೊಟ್ಟಿದ್ದು. ನಾನಿಲ್ಲಿ ಮಸಾಲೆ ದೋಸೆಗೆ ಫಸ್ಟು ಕೆಂಪು ಚಟ್ನಿ ಮಾಡ್ಕೊಂಡಿದ್ದೆ. ನಾನು ಆ ರೆಸಿಪಿ ಕೂಡ ಹಾಕಿದ್ದೀನಿ, ಒಂದು ಸಲ ಚೆಕ್ ಮಾಡಿ. ಕೆಂಪು ಚಟ್ನಿನ ಸವರ್ಕೊಂಬಿಟ್ಟು ಅದಕ್ಕೆ ಪಲ್ಯ ಮಾಡಿಟ್ಕೊಂಡಿದ್ವಲ್ಲ ಆ ಪಲ್ಯನ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊಂಡ್ರೆ ಮಸಾಲೆ ದೋಸೆ ರೆಡಿಯಾಗೋಗುತ್ತೆ. ನೀವು ಇದಕ್ಕೆ ಬೇಕಿದ್ರೆ ಬೆಣ್ಣೆ, ತುಪ್ಪ ಏನು ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬೆಣ್ಣೆ ಏನು ಹಾಕೋಕ್ಕೆ ಹೋಗಿಲ್ಲ, ಬರೀ ಎಣ್ಣೆ ಮಾತ್ರ ಹಾಕ್ಕೊಂಡಿರೋದು. ಸೊ ಮಸಾಲೆ ದೋಸೆ ರೆಡಿ ಆಯಿತು. ಸೊ ಅವ್ರಿಗೂ ಕೂಡ ನಾನಿಲ್ಲಿ ತಿಂಡಿಗೆ ಹಾಕ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ ಇದ್ರ ಜೊತೆಗೆ. ಹಾಗೆ ಇಲ್ಲಿ ನೋಡಿ ಮಸಾಲೆ ದೋಸೆಗೆ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೆ. ನನ್ನ ಹಸ್ಬೆಂಡ್ಗೆ ದೋಸೆ ಅಂದರೆ ತುಂಬ ಇಷ್ಟ. ಅದರಲ್ಲೂ ಮಸಾಲೆ ದೋಸೆ ಅಂತಂದ್ರಂತೂ ಇನ್ನೂ ಇಷ್ಟ. ಸೊ ಅವರು ಕೂಡ ಖುಷಿಪಟ್ಟು ತಿಂದರು. ಹಾಗೇ ಅವರು ದೋಸೆ ಈ ಥರ ಎಲ್ಲ ಮಾಡಿದಾಗ ಪಾರ್ಸೆಲ್ ತೊಗೊಂಡು ಹೋಗ್ತಾರೆ ಲಂಚ್ಗೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವ್ರಿಗೂ ಕೂಡ ಲಂಚ್ ಪ್ಯಾಕ್ ಮಾಡಿಕೊಟ್ಟಿದ್ದಾಯಿತು. ಸೊ ಇದಾಗಿತ್ತು ಇವತ್ತಿನ ನನ್ನ ಮಿನಿ ವ್ಲಾಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.